ಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬಾಸ್ಕೆಟ್ಬಾಲ್ ಕ್ರೀಡಾಂಗಣವನ್ನು ಇನ್ನು 1 ವರ್ಷದಲ್ಲಿ ಮಂಡ್ಯದಲ್ಲಿ ಉದ್ಘಾಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಕ್ರೀಡೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಹಲವಾರು ಯೋಜನೆಗಳನ್ನು ರೂಪಿಸಿ ಹಲವಾರು ಹಣಕಾಸನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಅರ್ಧಕ್ಕೆ ನಿಂತಿದ್ದ ಒಳಾಂಗಣ ಕ್ರೀಡಾಂಗಣಕ್ಕೆ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದು ಕೂಡ ಶೀಘ್ರದಲ್ಲೇ ಉದ್ಘಾಟನೆಯಾಗುತ್ತೆ. ಇದರ ಜೊತೆಗೆ 75 ಲಕ್ಷ ಎಲ್ಲ ಏನಾಗ್ತದೆ 75 ಲಕ್ಷ ಬಿಡುಗಡೆ ಮಾಡಿ ಇಂಡೋರ್ ಅಲ್ಲಿ ಏನು ಇದಕ್ಕೇನಾಗದು ಹೊಡೆಯೋದು. ಇದರ ಜೊತೆಗೆ ಬ್ಯಾಡ್ಮಿಂಟನ್ ಹೊರಾಂಗಣ ಕ್ರೀಡಾಂಗಣಕ್ಕೆ 1 ಕೋಟಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದರ ಕೆಲಸ ಆರಂಭ ಆಗಿದೆ. ಶೀಘ್ರದಲ್ಲೇ ಅದು ಕೂಡ ಉದ್ಘಾಟನೆ ಆಗುತ್ತೆ. ಮಂಡ್ಯದಲ್ಲಿ ಕ್ರೀಡೆಗೆ 10 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈ ಸ್ಟೇಡಿಯಂಗೆ ಫೆಡ್ಲೈಟನ್ನು ಹಾಕೋದಕ್ಕೆ 3.5 ಕೋಟಿಯನ್ನು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಶೀಘ್ರದಲ್ಲೇ ಈ ಕ್ರೀಡಾಂಗಣಕ್ಕೆ ಫೆಡ್ಲೈಟನ್ನು ಹಾಕ್ತೀವಿ ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಇನ್ನೊಂದು ಟೂರ್ನಮೆಂಟನ್ನು ಉದ್ಘಾಟನೆಗೆ ಹೋಗಬೇಕಾಗಿರೋದ್ರಿಂದ PT ಕ್ರೀಡಾಂಗಣಕ್ಕೆ ಹೋಗಬೇಕಾಗಿರೋದ್ರಿಂದ ನನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮಾತನ್ನು ದಯಮಾಡಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯ ಪ್ರಮುಖ ರಾಜ್ಯ ಭಾಗದಲ್ಲಿರ್ತಕ್ಕಂಥ ಒಂದು ಸ್ಥಾನ ಸಿಂಥೆಟಿಕ್ ಕ್ರೀಡಾಂಗಣ ಆದರೆ ಅಥ್ಲೆಟಿಕ್ಸ್ಗೆ ಬಹಳ ಅನುಕೂಲಕರವಾದಂಥ ಒಂದು ವಾತಾವರಣ ಆಗುತ್ತೆ. ದಯಮಾಡಿ ಇದನ್ನ ತಾವು ಮನಸ್ಸಲ್ಲಿ ಇಟ್ಕೋಬೇಕು ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ ಸರ್. ದಯಮಾಡಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮುಂದೆ ಬನ್ನಿ ನೋಡಿ ಈ ಕಡೆ. ಓಕೆ ಇರಿ ಸರ್. ಎಲ್ಲ ಸನ್ಮಾನ ಸ್ವೀಕಾರ ಮಾಡಿದಂಥ ವಿದ್ಯಾರ್ಥಿಗಳು, ಎಲ್ಲ ಗಣ್ಯರೇ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ರೀಡಾ ಸೊ ಈ ಕ್ರೀಡೆ ನೆಟ್ಬಾಲ್ ಅಂತ ಏನಿದೆ ಇದು ಬಹಳ ಜನಪ್ರಿಯ ಆಗ್ತಾ ಇರ್ತಕ್ಕಂಥದ್ದು. ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಅಲ್ಲಿ ಇತ್ತು, ಇವಾಗ ಇಡೀ ಪ್ರಪಂಚದಲ್ಲಿ ತುಂಬಾ ಜನಪ್ರಿಯ ಆಗ್ತಾ ಇದೆ. ಒಲಿಂಪಿಕ್ಸ್ನವರು ಒಪ್ಕೊಂಡಿದ್ದಾರೆ, ಆದ್ರೆ 75 ದೇಶಗಳಲ್ಲಿ ಇನ್ನೂ ಆಗಿಲ್ಲ ಅಂತ ಸ್ವಲ್ಪ ನಿಧಾನ ಆಗ್ತಿದೆ. ಆದರೆ ಇನ್ನು ಮುಂದೆ ಎಲ್ಲ ದೇಶಗಳಲ್ಲೂ ಇದು ಹರಡ್ತಾ ಇರೋದ್ರಿಂದ ಖಂಡಿತ ಇದು ಒಲಿಂಪಿಕ್ಸ್ನ ಒಂದು ಆಟವಾಗಿ ಬದಲಾವಣೆ ಆಗುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಅಲ್ಲೂ ಕೂಡ ಇದನ್ನ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಹೆಚ್ಚು ಜನ ಮಹಿಳಾ ವಿದ್ಯಾರ್ಥಿಗಳು ಬಂದಿರೋದು ಮತ್ತೆ ನ್ಯಾಷನಲ್ ಲೆವೆಲಲ್ಲಿ ಕೂಡ 3 ಜನ ಮಹಿಳೆಯರು ಇದರಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿರೋದು ತುಂಬಾ ಸಂತೋಷದ ವಿಷಯ. ಒಟ್ಟಾರೆ ಪ್ರಪಂಚದಲ್ಲಿ ಮಹಿಳಾ ಕೋಚ್ಗಳು ತುಂಬಾ ಕಡಿಮೆ ಇದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲೂ 23% ಮಾತ್ರ ಇದ್ರಂತೆ. ಇಂಡಿಯಾದಲ್ಲಿ 13% ಮಾತ್ರ ಮಹಿಳಾ ಕೋಚ್ಗಳಿದ್ದಾರೆ. ಸೊ ನಿಮ್ಮ ಒಂದು ಉತ್ಸಾಹದಿಂದ ಇನ್ನ ಹೆಚ್ಚು ವಿದ್ಯಾರ್ಥಿಗಳು ಈ ಕ್ರೀಡೆಗೆ ಬರಲಿ. ಈ ಕ್ರೀಡೆ ಒಲಿಂಪಿಕ್ ಗೇಮ್ ಆಗಿ ಇದು ಪರಿವರ್ತನೆ ಆಗಲಿ ಅಂತ ಆಶಿಸ್ತೇನೆ. ಎಲ್ರಿಗೂ ನಾನು ಶುಭಾಶಯ. ಮಹಿಳೆಯರ ಬಗ್ಗೆ ಅವರ ಧ್ವನಿ ಇದ್ದೇ ಇರುತ್ತೆ. ಕೂಡ ಜೀವನ ಮಾಡ್ಬೋದು, ಅದಕ್ಕೂ ಒಳ್ಳೆ ಗೌರವ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪೋರ್ಟ್ಸ್ ಇರುವಂತ ಬೆಲೆ ಇನ್ಯಾವುದಕ್ಕೂ ಇಲ್ಲ. ದಯಮಾಡಿ ಸರಿಯಾಗಿ ಟ್ರ್ಯಾಕ್ ಅಲ್ಲೇ ಇದ್ದೀರಾ. ಈಗ ಏನ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅದನ್ನ ಗುರಿ ತಲುಪೋದು ಬಿಡ್ಬೇಕು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟೇ ಕಷ್ಟಗಳು ಬಂದರೂ ಪರವಾಗಿಲ್ಲ, ನೀವೇನು ಅಂದ್ಕೊಂಡಿದ್ದೀರಾ ಅದನ್ನ ರೀಚ್ ಮಾಡಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು. ಸರ್ ಅವರು ಮಾತಾಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ಹೆಚ್ಚು ಮಾಡಬೇಕು, ಸಕ್ಸಸ್ ಮಾಡಬೇಕು, ಹಾಗಾಗಿ ಹೊಟ್ಟೆಗೆ ನಮಗೆ ಒಳ್ಳೆಯದಾಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ಸದ್ಗುರುಗಳು ಬಹಳ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಅಥವಾ ಮೈಸೂರು ಒಂದು ಕಡೆ ನೋಡ್ಕೊಂಡು ಸಂತೋಷ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಿ ಶುಭಾಶಯ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ನಮ್ಮ ಮಂಡ್ಯ ಜಿಲ್ಲೆಗೆ ನೀಡಿ ಇದನ್ನು ಯಶಸ್ವಿಗೊಳಿಸಿ ಕಾರಣಕ್ಕಿರ್ತಕ್ಕಂಥ ಶ್ರೀಯುತ ಗಿರೀಶ್ ಸರ್ ಅವರು, ಅಶ್ರಫ್ ಸರ್ ಅವರು ಹಾಗೂ ಈ ಒಂದು ಕಾರ್ಯಕ್ರಮದ ಬೆಂಬಲವಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಸರ್ ಅವರು ಕೂಡ ಸಾಕಷ್ಟು ಈ ಒಂದು ಶ್ರೀಯುತ ಮಧುಸೂದನ್ ಅವರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ
ಕಾರ್ಯದರ್ಶಿಗಳು ಹಾಗೂ ಮಂಡ್ಯ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ನ ಪೂರ್ವಕ ಧನ್ಯವಾದಗಳು. ಮಂಡ್ಯದಿಂದ ಅವರಿಗೆ ಅಭಿನಂದನೆಗಳು ಮತ್ತು ಈ ಒಂದು ಅಭಿನಂದನಾ ಸಮಾರಂಭವನ್ನು ನಡೆಸಿಕೊಟ್ಟಂತಹ ನಮ್ಮ ಎಲ್ಲ ಗಣ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು. ಮತ್ತು ಮೈಸೂರು ಕೃಷ್ಣರಾಜೇಂದ್ರ ಮೇಲ್ತಂಡದ ಆಟಗಾರರಾಗಿ 3 ವರ್ಷ ಪ್ರತಿನಿಧಿಸಿರುತ್ತಾರೆ. ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿರುತ್ತಾರೆ. ಸರ್ವೋದಯ ಮಕ್ಕಳ ಶಾಲೆಯನ್ನ 2 ಕಾಲ ವಿಜೇತ ರಾಜ್ಯಮಟ್ಟದ ಸಮಾಜ ಸೇವಾ ಪ್ರಶಸ್ತಿ, ಎಸ್.ಡಿ. ಜಯರಾಮ್ ಯುವ ಪ್ರಶಸ್ತಿ, ಸಹಕಾರ ಪ್ರಶಸ್ತಿ ಮತ್ತು ಆಂದೋಲನ 50ರ ಸಂಭ್ರಮ ಯುವ ಪುರಸ್ಕೃತರು ಹೀಗೆ 10 ಹಲವು ಸಂಘಟನೆಗಳಿಂದ ಅವರಿಗೆ ಪ್ರಶಸ್ತಿಗಳನ್ನ ನೀಡಲಾಗಿದೆ. ಸತ್ಯಮೂರ್ತಿಯವರು ಕೂಡ